ಎಲ್ಲಿ ಒಂದು ಮಳವಳ್ಳಿ ತಾಲೂಕಿನ ಸರ್ಕಾರಿ ಶಾಲೆಗಳನ್ನು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾಯಿದೆ. ಇಂದು ಸರ್ಕಾರಿ ಶಾಲೆ ಹಲವಾರು ಪೋಷಕರಿಗೆ ಒಂದು ರೀತಿಯಲ್ಲಿ ಗುಣಮಟ್ಟದ ಶಿಕ್ಷಣ ಇಲ್ಲ ಅನ್ನೋಂಥ ಮನಸ್ಥಿತಿ ಇದೆ. ಆ ಮನಸ್ಥಿತಿಯನ್ನು ಬದಲಾಯಿಸೋದು ಒಂದಾದರೆ, ಪ್ರಮುಖವಾದಂಥ ಉದ್ದೇಶ ನನ್ನ ಅನುಭವದಲ್ಲಿ ಇಂದು ಗ್ರಾಮೀಣ ಮಕ್ಕಳು ಒಂದು ಪಟ್ಟಣದಲ್ಲೋ ಅಥವಾ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲೋ ವಿದ್ಯಾಭ್ಯಾಸ ಮಾಡಿದಂಥ ಮಕ್ಕಳ ಜೊತೆ ಪೈಪೋಟಿ ಮಾಡಲಿಕ್ಕೆ ಸಾಧ್ಯವಾಗದ ರೀತಿ ಬಂದಿದೆ. 10+ ಹೋಗ್ತಾ ಇರಬೇಕಾದ್ರೆ ಮಕ್ಕಳು ಭಾಳ ಒಂದು ಬುದ್ಧಿಶಕ್ತಿ ವಿಚಾರದಲ್ಲಿ ಅವರಿಗೆ ಶಿಕ್ಷಣ 10ನೇ ತರಗತಿ ತನಕ ಏನು ಸಿಕ್ಕಿರುತ್ತೋ ಅದೇ ಆಧುನಿಕ ಶಿಕ್ಷಣವನ್ನು ಪಡೆದಂಥ ಮಕ್ಕಳು ಹೇಗಿರ್ತಾರೆ, ಆ ಪೈಪೋಟಿಯಲ್ಲಿ 10+2 ಅಥವಾ ಡಿಗ್ರಿಗೆ ಹೋದಾಗ ತುಂಬ ವಿಮುಖರಾಗ್ತಾರೆ. ಆ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಇವರು ಎಂಟರ್ ಆಗೋಕ್ಕಾಗ್ತಾರೆ. ಇದನ್ನು ಗಮನಿಸಿದಂಥ ನಾನು ಮೊದಲು ನನ್ನ ಮಳವಳ್ಳಿಯಲ್ಲಿ ಈ ಸರ್ಕಾರಿ ಶಾಲೆಗಳನ್ನು ಗುಣಮಟ್ಟದ ಶಾಲೆಗಳನ್ನಾಗಿ ಮಾಡೋದ್ರ ಜೊತೆಗೆ ಡಿಜಿಟಲೈಸೇಷನ್ ಮಾಡೋಣ, ಅದ್ರ ಜೊತೆಗೆ ಒಂದು ಕ್ಲಸ್ಟರ್ಗೆ ಒಂದು ಮಲ್ಟಿಮೀಡಿಯಾ ಸೆಂಟರ್ ತಂದರೆ ತನ್ನಷ್ಟಕ್ಕೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಧುನಿಕ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಅನ್ನೋದನ್ನು ಮನಗಂಡು ಹಲವಾರು ಒಂದು ದಾನಿಗಳನ್ನು ಮತ್ತು CSR ಫಂಡ್ ಕೊಡ್ತಕ್ಕಂಥ ಒಂದು ಮಹನೀಯರನ್ನು ನಾನು ಸಂಪರ್ಕ ಮಾಡಿ ಸಾಕಷ್ಟು ಬದಲಾವಣೆಗಳನ್ನು ಇಲ್ಲಿ ತರ್ತಾಯಿದ್ದೆ. ಆ ವ್ಯವಸ್ಥೆಯನ್ನು ನಮ್ಮ ಜನ ಸದುಪಯೋಗಪಡಿಸ್ಬೇಕು. ಮೊದಲನೇದಾಗಿ ಇದರಲ್ಲಿ ಕೆಲವು ಶಿಕ್ಷಕರು ತರಬೇತಿ ಅವಶ್ಯಕತೆ ಇದೆ. ಆ ತರಬೇತಿನೂ ನೀಡೋದ್ರ ಜೊತೆಗೆ ಇವಾಗ ದ್ವಿಭಾಷಾ ನೀತಿಗೆ ನಾವೇನು ಒಪ್ಕೋಬೇಕು ಅಂತ ಇದ್ದೀವಿ, ಅದರಲ್ಲಿ ನಮ್ಮ ಒಂದು ರಾಜ್ಯ ಭಾಷೆ ಅಂದರೆ ಕನ್ನಡಕ್ಕೆ ಪ್ರಾಧಾನ್ಯತೆ, ಎರಡನೇದು ಇಂಗ್ಲೀಷು ಸಹಜವಾಗಿ ವ್ಯಾವಹಾರಿಕ ಜ್ಞಾನಕ್ಕೆ ಬೇಕಾಗಿರ್ತಕ್ಕಂಥದ್ದು. ಇಂಗ್ಲೀಷ್ ಮಾಧ್ಯಮವೇ ಹೆಚ್ಚು ಕಡೆ ನಮಗೆ ಶಿಕ್ಷಣದಲ್ಲಿ ಇರೋದರಿಂದ ನಮ್ಮ ಸರ್ಕಾರಿ ಶಾಲೆಗಳನ್ನು ಈ ದಿಕ್ಕಿನಲ್ಲಿ ಎತ್ಕೊಂಡೋಗಿ ನಮ್ಮ ಲ್ಯಾಬ್ಗಳು ಮತ್ತು ಇವತ್ತು ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ನಮ್ಮ ಮಕ್ಕಳು ಅದಕ್ಕೆ ಸಜ್ಜಾಗ್ತಕ್ಕಂಥ ರೀತಿಯಲ್ಲಿ ನಾವು ತಯಾರು ಮಾಡಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ಬರ್ತಾಯಿದೆ. ಇನ್ನು ಗ್ಯಾಪ್ ಜಾಸ್ತಿ ಆಗಬಾರ್ದು. ನಾವು ಅದರ ಮಧ್ಯದಲ್ಲಿ ನಿಂತು ಜವಾಬ್ದಾರಿ ಹೊತ್ತದ್ದಾದರೆ ನಮ್ಮ ಶಾಲೆಗಳು ಕೂಡ ಸುಸ್ಥಿತಿನಲ್ಲಿ ನಮ್ಮ ಮಕ್ಕಳಿಗೆ ಭವಿಷ್ಯತನ್ನು ರೂಪಿಸ್ತಕ್ಕಂಥ ಶಿಕ್ಷಣ ಕೇಂದ್ರಗಳಾಗೋದ್ರಲ್ಲಿ ಅತಿಶಯೋಕ್ತಿಯಲ್ಲ. ಆ ಪ್ರಯತ್ನವನ್ನು ಇವತ್ತು ಮಾಡಿರೋದನ್ನ ನೀವು ಗಮನಿಸಿದ್ದೀರಿ. ಶಿಕ್ಷಕರ ಜೊತೆಯಲ್ಲಿ ಅದಕ್ಕೆ ಸಂವಾದ, ನಿಮ್ಮ ಸಮಸ್ಯೆಗಳೇನಿದೆ, ಜೊತೆಗೆ ಈ ಒಂದು ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ನಾವು ಇನ್ನೂ ಏನು ತಯಾರಿಯನ್ನು ಮಾಡಬೇಕು ಅಥವಾ ನಾನೇನು ಮಾಡಿದ್ದೀನಿ ಅದಕ್ಕೆ ನಿಮ್ಮ ಸಹಕಾರ ಮತ್ತು ಅದರಲ್ಲಿ ನೀವೆಲ್ಲರೂ ಭಾಗವಹಿಸುವಿಕೆನ ನಾನು ಬಯಸ್ತಾ ಇದ್ದೀನಿ ಅನ್ನೋಂಥ ತಿಳುವಳಿಕೆ ಹೇಳೋವಂಥ ಕಾರ್ಯಕ್ರಮ ಇವತ್ತು. ನಿಮ್ಮ ಒಂದು ಆಧುನಿಕ ಶಿಕ್ಷಣ ವ್ಯವಸ್ಥೆಯನ್ನು ಓಕೆ ಸರ್, ಆದರೆ ಎಷ್ಟೋ ಸರ್ಕಾರಿ ಶಾಲೆಗಳು ಮುಗ್ತಾ ಇದ್ದಾವೆ ಮತ್ತು ಮಕ್ಕಳುಗಳು ಕೂಡ ಕ್ಷೀಣಿಸ್ತಾ ಇವೆ ಸರ್. ಇದನ್ನು ತಡೆಯುವಂಥ ಪ್ರಯತ್ನವೇ ಇದೆ. ಇದನ್ನು ಬೇರೆ ಇನ್ನೊಂದು ರೀತಿಯಲ್ಲಿ ಏನು ಹೇಳಬೇಕಾಗಿಲ್ಲ. ಇಲ್ಲಿ ವ್ಯವಸ್ಥೆ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ ಮತ್ತು ಶಿಕ್ಷಕರ ಒಂದು ಕೊರತೆ ನಿವಾರಣೆ ಮಾಡ್ತಕ್ಕಂಥದ್ದು ನಡೆದ ತಕ್ಷಣವೇ ಬಿಸಿಯೂಟ ಇದೆ ಮತ್ತು ಪಠ್ಯಪುಸ್ತಕ ಫ್ರೀ ಇದೆ, ನೋಟ್ಬುಕ್ ಫ್ರೀ ಇದೆ, ಇದರ ಜೊತೆಯಲ್ಲಿ ಅವ್ರಿಗೆ ಯೂನಿಫಾರ್ಮ್ ಫ್ರೀ ಇದೆ. ಎಲ್ಲವೂ ಉಚಿತವಾಗಿ ನಡೀತಾ ಇರ್ತಕ್ಕಂಥ ಸರ್ಕಾರಿ ವ್ಯವಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣನೂ ಕೊಟ್ಟು ಒಂದು ಕ್ರಾಂತಿಕಾರಕವಾದಂಥ ಹೆಜ್ಜೆನ ಇಡ್ತಿರ್ಬೇಕಾದ್ರೆ ಎಲ್ಲರ ಸಹಕಾರನೂ ಬಯಸ್ತೀನಿ. ಹಾಗಾಗಿ ಮುಂದಿನ ವರ್ಷ ನಾನು ಎಕ್ಸ್ಪೆಕ್ಟ್ ಮಾಡೋದು, ಎಲ್ಲಿ ಯಾವ್ಯಾವ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇತ್ತು, ನಾನು ಒಂದು ಕನಸು ಕಾಣ್ತಾ ಇದ್ದೀನಿ, ಮುಂದಿನ ವರ್ಷ ಡಿಮ್ಯಾಂಡ್ ಇರುತ್ತೆ ನಮ್ಮ ಶಾಲೆಗಳಿಗೆ ಅನ್ನೋದನ್ನು ನಾನು ಗಮನಿಸೋಂಥ ದಿನ ಬರುತ್ತೆ. ಆ ದಿಕ್ಕಿನಂತ ಸಜ್ಜುಗೊಳಿಸ್ತಾ ಇದ್ದೀನಿ ಮಾಡೋದು. ಹಾಗಾಗಿ ಗುಣಮಟ್ಟ ಶಿಕ್ಷಣ ಕೊಡೋದಕ್ಕೆಲ್ಲ ಒಂಥರ ಇದಾಗ್ತದೆ. ಆ ಥರ ಏನಿಲ್ಲ, ಅದು ತಪ್ಪು ವಾದ. ಬೇಕಾದರೆ ಈ ವಿಶೇಷ ಶಿಕ್ಷಕರು ಒಂದು ದೂರು ತಗೊಂಡು ಸುಪ್ರೀಂ ಕೋರ್ಟ್ ತನಕ ಹೋಗಿತ್ತು. ಸುಪ್ರೀಂ ಕೋರ್ಟ್ ಅದರಲ್ಲಿ, ಯಾಕೆಂದರೆ ಚುನಾವಣಾ ವ್ಯವಸ್ಥೆ ನಮ್ಮೆಲ್ಲರದ್ದು ಜವಾಬ್ದಾರಿ, ಅದಕ್ಕೆ ಯಾರನ್ನ ಬಳಸ್ಕೋಬೇಕು ಅನ್ನೋದು ಚುನಾವಣಾ ಆಯೋಗದ ಜವಾಬ್ದಾರಿ. ಅದರಲ್ಲಿ ಯಾರು ಇಂಟರ್ವ್ಯೂನ ಆಗಿಲ್ಲ ಅಂತ ಹೇಳಿದ್ದಾರೆ.
ಮತ್ತು ಶಿಕ್ಷಕರಿಗೆ ಆ ರೀತಿ ಒತ್ತಡ ಮತ್ತು ಹೆಚ್ಚಿನ ಹೊರ ಎಲ್ಲೂ ಕೊಟ್ಟಿಲ್ಲ. ಅದೊಂದು ಈಗ ನಾನು ಮಾಡ್ತಾ ಇರ್ತಕ್ಕಂಥದ್ದಲ್ಲಿ ನಿಜವಾಗ್ಲೂ ಈ ವ್ಯವಸ್ಥೆ ಬಂದರೆ ಶಿಕ್ಷಕರಿಗೆ ಹೊರೆ ಕಮ್ಮಿ ಆಗುತ್ತೆ. ಆ ಹೊರೆ ಹೇಗೆ ಕಮ್ಮಿ ಆಗುತ್ತೆ ಅಂತಾರೆ, ಆಧುನಿಕ ತಂತ್ರಜ್ಞಾನದ ಶಿಕ್ಷಣ ಬರ್ತಾ ಇದ್ದಂಗೆ ಟೀಚಿಂಗ್ ನಿಮಗೆ ಕಡಿಮೆ ಆಗಲ್ವಾ? ಒಟ್ಟಾರೆ ಎಷ್ಟು ಕೋಟಿ ನೀವು ಮೊತ್ತ ಕೇಳಬಾರ್ದು. ಮೊತ್ತ ಕೇಳಿದ್ರೆ ಸರ್ಕಾರದ ಅನುದಾನ ತಗೊಬರ್ಬೇಕಾಗ್ತದೆ. ನಾನು ಹೇಳ್ತೇನೆ, ಸಾರ್ವಜನಿಕ ಸಹಕಾರ, ದಾನಿಗಳ ಸಹಕಾರ ಮತ್ತು CSRನ ಸಹಕಾರ. ಹಾಗಾಗಿ ಮೊತ್ತ ನಾನು ಹೇಳೋ ಅಂಥ ಪರಿಸ್ಥಿತಿ ಬರೋಲ್ಲ, ಹೇಳಬಾರ್ದು.